ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ 2-4 ಡೇಸಿಂದ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಎಕ್ಸಾಮ್ ನಡೀತಿದೆ. ಸೊ ಆ ಬ್ಯುಸಿಲಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ. ಮತ್ತು ಪ್ರಮೋಷನ್ ವೀಡಿಯೋ ತುಂಬಾ ಇದ್ದು, ಅವೆಲ್ಲ ಸ್ವಲ್ಪ ಎಡಿಟ್ ಮಾಡೋದಿದ್ದರಿಂದ ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು ಲೇಟ್ ಆಯಿತು. ಸೊ ಇವತ್ತು ಬಂದು ಜೂನ್ 16. ಸೊ ಏನಪ್ಪ 9ನೇ ನನಗೆ ಎಕ್ಸಾಮ್ ಮುಗೀತು. ಇದು ರೈಟಿಂಗ್ ಎಕ್ಸಾಮು, ಥಿಯರಿ. ಇವತ್ತು ಪ್ರಾಕ್ಟಿಕಲ್ ಇದೆ, ಜಸ್ಟ್ 3 ಸಬ್ಜೆಕ್ಟ್ ಅಷ್ಟೇ ಫೈನಲ್ ಇಯರ್ಗಿರೋದು. ಸೊ ಅದನ್ನು ಬರಿಬೇಕು. ಸೊ ಅದಕ್ಕೆ ಇವತ್ತು ಬಸ್ಗೆ ಬೇಗ ಬಂದೆ, ಯಾಕಂದರೆ 8:30ಗೆ ಅಲ್ಲಿರಬೇಕು ಅಂತ ಹೇಳಿದ್ರು. ಬಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ 9:30ಗೆ. 8:30ಗೆ ಬರಬೇಕು ಅಂದಿದ್ದಕ್ಕೆ ನಾನೊಂದು 6ಗೆ ಎದ್ದೆ. 6ಗೆ ಎದ್ದು 7:30 ಎಷ್ಟರಲ್ಲೆಲ್ಲ ರೆಡಿಯಾಗಿ ಬಸ್ ಸ್ಟಾಪ್ಗೆ ಬಂದೆ. 1 ಅವರ್ ಸಾಕು ನಮ್ಮ ಮನೆಯಿಂದ ಕಾಲೇಜ್ ಹತ್ರ ಹೋಗೋದಕ್ಕೆ. ಸೊ ಅದಾದಮೇಲೆ ಪ್ರತಿ ಸತಿ ನಾವೇನು ಮಾಡ್ತೀವಿ ಅಂದರೆ, ಎಲ್ಲಾದರೂ ಹೋಗ್ಬೇಕಾದ್ರೆ ಲೈಕ್ ಸೀನಿಯರ್ ಸೀಟೋ ಇಲ್ಲಾಂದರೆ ಯಾರಾದರೂ ಹ್ಯಾಂಡಿಕ್ಯಾಫ್ಟ್ ಸೀಟ್ ಇಟ್ಟಿರ್ತಾರಲ್ವ, ಅಲ್ಲೇ ಹೋಗಿ ಕೂತ್ಕೊಬಿಡ್ತೀವಿ. ಅದಕ್ಕೆ ಫಸ್ಟ್ ಇವಾಗ ಏನು ಮಾಡ್ತೀನಿ ಅಂದರೆ, ಹೋಗ್ಬಿಟ್ಟು ಫಸ್ಟ್ ಮೇಲೆ ನೋಡ್ತೀನಿ ಲೇಡೀಸ್ದಾ ಇಲ್ಲ ಜೆಂಟ್ಸ್ದಾ ಅಂತ. ಸೊ ಅದಾದಮೇಲೆ ಕಾಲೇಜ್ ಹತ್ರ ಬಂದೆ. ನಮ್ಮ ಫ್ರೆಂಡ್ ಒಬ್ಬರು ರೆಕಾರ್ಡ್ ಕೊಡ್ತಾರೆ, ಈಸ್ಕೊಂಡು ಹೋಗು ಅಂತ ಅಂದರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ನನ್ನ ವಾಯ್ಸು ಚೇಂಜ್ ಆಗಿದೆ, ಸೊ ಬೇಜಾರು ಮಾಡ್ಕೋಬೇಡಿ. ಸೊ ಫೈನಲಾಗಿ ಕಾಯ್ದು ಸಾಕಾಗಿ ಅವ್ರು ಬರಲೇ ಇಲ್ಲ. ಯಾಕಂದರೆ ಏನಾಗಿದೆ ಅಂದರೆ, ಯಾರು ಕೂಡ ರೆಕಾರ್ಡ್ಗಳನ್ನ ಬರೆದಿಲ್ಲ. ಎಲ್ಲ ನಮ್ಮ ಸೀನಿಯರ್ಸು ಜೂನಿಯರ್ಸ್ ಹತ್ರ ಈಸ್ಕೊಂಡು ಲೈಕ್ ಎಕ್ಸಾಮ್ ಟೈಮಲ್ಲೇ ಮಾತ್ರ ಇದು ಮಾಡ್ತಿದ್ವಿ. ಸೊ ಅದಾದಮೇಲೆ ಇಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಮಾತಾಡ್ತಾಯಿದ್ದೀನಿ, ಬಟ್ ಚೆನ್ನಾಗಿ ಬಂದಿಲ್ಲ ವಾಯ್ಸು. ಸೊ ಅದಕ್ಕೋಸ್ಕರ ಹಂಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಮಾತಾಡ್ತಾಯಿದ್ದೆ. ಸೊ ಇಷ್ಟೊತ್ತಾಯಿತು ಬರೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದಾದಮೇಲೆ ಕಾಲೇಜ್ ಹತ್ರ ಬಂದಾಗ ಇಲ್ಲೆಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ, ಒಂಥರ ಕನ್ಸ್ಟ್ರಕ್ಷನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಅದೇನೇ ಮಾತಾಡ್ಕೊಂಡು ಬರ್ತಿದ್ದೆ. ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು, 9 o'clock ಆಗಿತ್ತು. ಪ್ರತಿ ಸತಿ ಹಿಂಗೆ ಮಾಡ್ತೀನಿ, ಬೇಗ ಹೋಗೋಣ ಅಂತ ಹೋಗ್ಬಿಟ್ಟು ಲೇಟೇ ಆಗಿಬಿಡುತ್ತೆ. ಸೊ ತಲೆ ಸ್ನಾನ ಮಾಡಿರೋದ್ರಿಂದ ಇವತ್ತು ಹೇರ್ಸು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಅದಾದಮೇಲೆ ನಾವು ಕಾಲೇಜ್ ಸೇರಿಕೊಂಡಾಗ 4 years ಬೇಕು, ಏನೂ ಡೆವಲಪ್ಮೆಂಟ್ ಆಗಿರಲಿಲ್ಲ ಕಾಲೇಜು. ಈಗ ತುಂಬಾ ಡೆವಲಪ್ಮೆಂಟ್ ಆಗ್ಬಿಟ್ಟು ಫುಲ್ಲು ಎಲ್ಲ ಕಡೆನೂ ಏನೇನೋ ಹೊಸ್ದಾಗೆಲ್ಲ ಬಿಲ್ಡಿಂಗೆಲ್ಲ ಕಟ್ತಿದ್ದಾರೆ. ಮತ್ತು ಪ್ರತಿ ಸತಿ ನಮ್ಮ ಕಾಲೇಜಲ್ಲಿ ಒಂದೊಂದು ಫಂಕ್ಷನ್ ನಡೀತಾನೆ ಇರುತ್ತೆ. ನಾನು ಹೋದಾಗೇ ನಡೀತಾ ಇರುತ್ತೆ. ಸೊ ಇವತ್ತು ನಮ್ಮ ಕಾಲೇಜ್ಗೆ ಶ್ರೀಲೀಲಾ ಅವರು ಬರ್ತಿದ್ದಾರೆ. ಸೊ ಅದಕ್ಕೆ ಏನೋ ಫಂಕ್ಷನ್ ಮಾಡ್ತಿದ್ದಾರೆ. ಜಾಸ್ತಿ ಪ್ಯಾರಾಮೆಡಿಕಲ್ ಅವ್ರಿಗೆಲ್ಲ ಅಷ್ಟೊಂದು ಏನು ಇದ್ದಿಲ್ಲ, ಏನಂದರೆ ವ್ಯಾಲ್ಯೂ ಏನಿಲ್ಲ. ಜಸ್ಟ್ BSc ಏನಿಲ್ಲ, ಜಸ್ಟ್ ಎಲ್ಲ ಜಾಸ್ತಿ MBBS ಮಾಡ್ತಿರೋರ್ಗೇ ಅದು ಇದು ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ. ನಮ್ಮನ್ನ ಒಳ್ಳೆ ಏನಕ್ಕೂ ಯೂಸ್ ಇಲ್ಲ ಅನ್ನೋ ಥರ ಮಾಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಂಗಾಗುತ್ತೆ. ನಮ್ಮದೇನಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಲ್ವ. ಸೊ MBBS ಎಲ್ಲ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಿ ನಾವು ಓದಬೇಕಷ್ಟೇ. ಸೊ ನೋಡ್ತಾ ಇರ್ಬೋದು, ಎಷ್ಟೇ ಡೆವಲಪ್ಮೆಂಟ್ ಆದರೂ ಲೈಕ್ ಈ ಥರ ಹ್ಯಾಂಡಲ್ಲೇ ಏನಾದರೂ ಡೆಕೋರೇಷನ್ ಮಾಡೋದು ನಮ್ಮ ಕಾಲೇಜ್ಗಳಲ್ಲಿ ಕರೆಸ್ತಾರೆ, ಏನಾದ್ರು ದೊಡ್ಡ ಫಂಕ್ಷನ್ ಇದ್ದಾಗ. ಸೊ ಈ ರೈಟ್ ಸೈಡಲ್ಲಿರೋ ಬ್ಯಾನರ್ಸ್ದೆಲ್ಲ ಸೇಮ್ ಅದೇ ನಮ್ಮ ಕಾಲೇಜ್ದು ಮತ್ತು ಶ್ರೀಲೀಲಾ ಅವ್ರದ್ದು. ಸೊ ಅದಾದಮೇಲೆ ಯಾವ ಬಿಲ್ಡಿಂಗಲ್ಲಪ್ಪ ಇದು ಬಿಲ್ಡಿಂಗ್ ಅಂದರೆ ಮೀನ್ಸ್ ಯಾವ ಫ್ಲೋರಲ್ಲಿದೆ ಎಕ್ಸಾಮ್ ಹಾಲು ಅಂದ್ಕೊಂಡು ನಮ್ಮ ಫ್ರೆಂಡ್ನ ಕೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಮೇಯ್ನ್ ಏನಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಲಿಫ್ಟೇ ಅಲೋ ಮಾಡಲ್ಲ. ಸೊ ಈಗ ಮಾಡಿರ್ಬೋದೇನೋ, ಲಾಸ್ಟ್ ಟೈಮೆಲ್ಲ ಮಾಡೇ ಇರಲಿಲ್ಲ. ನಮಗಂತೂ ಮಧ್ಯಾಹ್ನ ಟೈಮ್ ಊಟ ಮಾಡಿಬಿಟ್ಟಿರ್ತೀವ, ನಿದ್ದೆ ಎಳೀತಾ ಇರುತ್ತೆ. ಜೊತೆಗೆ ಒಂಥರ ಟಯರ್ಡ್ ಆಗಿಬಿಟ್ಟಿರ್ತೀವ, ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ಆಗೋಲ್ಲ. ಎಷ್ಟೊಂದು ಸತಿ ನಾನು ಒಂದೊಂದು ಸತಿ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ, ಆ ಥರ ಆಗ್ಬಿಟ್ಟೈತೆ. ಸೊ ಇವತ್ತು ಎಕ್ಸಾಮ್ ಇರೋದ್ರಿಂದ ಸುಸ್ತಾದರೂ ಪಸ್ತಾದರೂ ಹೋಗಲೇಬೇಕು. ಸೊ ಅದಾದಮೇಲೆ ಬಂದೆ. ಅಷ್ಟರಲ್ಲಿ ಎಷ್ಟೊಂದು ಜನ ಬಂದಿದ್ದರು ಕ್ಲಾಸ್ ಒಳಗಡೆ. ಸೊ ನಾನೇನು ಅಂದ್ಕೊಂಡೆ, ಈ ಸತಿ ಎಕ್ಸಾಮ್ ಫುಲ್ ಸ್ಟ್ರಿಕ್ಟ್ ಇರುತ್ತೆ. ಲಾಸ್ಟ್ ಟೈಮೆಲ್ಲ ಫುಲ್ ಫ್ರೀ ಬಿಟ್ಟಿದ್ರು, ನಾವು ಬರಿಬೇಕಾದ್ರೆಲ್ಲ ಫುಲ್ ಫ್ರೀ ಇತ್ತು. ಈ ಸತಿ ಫುಲ್ ಸ್ಟ್ರಿಕ್ಟ್ ಇರುತ್ತೆ, ಏನಪ್ಪ ಮಾಡೋದು ಅಂದ್ಕೊಂಡು ಕುತ್ಕೊಂಡು ಎಲ್ಲ ಏನೇನು ಪ್ರಿಪ್ರೇಷನ್ ಬೇಕೋ ಅದೆಲ್ಲ ಮಾಡ್ಕೊಳ್ತಿದ್ವಿ. ಸೊ ನಮ್ಮ ಫ್ರೆಂಡು ಹೆಂಗಿದ್ರು ಇದನ್ನು ಎಲ್ಲ ಮಾಡಿ ವೀಡಿಯೋ ಹಾಕು ಅಂತ ಅಂದರು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ಸೊ ಅದಾದಮೇಲೆ ನನಗಂತೂ ಮದುವೆ ಆದಮೇಲೆ ಕಾಲೇಜ್ ಬರೋದಕ್ಕೆ ಒಂಥರ ಅನಿಸೋದೇ ಇಲ್ಲ. ಯಾಕಂತಂದರೆ ಲೈಕ್ ಏನೂ ಮಾಡೋಕ್ಕಾಗಲ್ಲ. ಏನಂದರೆ ಈ ಟೈಮಲ್ಲಿ ಓದೋಕ್ಕಾಗಿಲ್ಲ ಅಂದರೆ ಇನ್ನೂ ಒಂದು 2-3 years ಆದಮೇಲೆ ಓದೋಕ್ಕಾಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಕಷ್ಟನೋ ಸುಖನೋ ಓದಲೇಬೇಕು ಅಂದ್ಬಿಟ್ಟು ಯಾರು ಆಡ್ಕೋತಾರೋ ಬಿಡ್ತಾರೋ ಅನ್ನೋದು ಏನು ಅಂದ್ಕೊಳ್ದೆ ಬರ್ತಾಯಿದ್ದೀನಿ. ಸೊ ಇದಾದಮೇಲೆ ಇವಾಗ 18th ಒಂದು ಲಾಸ್ಟ್ ಇದೆ ಪ್ರಾಕ್ಟಿಕಲ್ಲು. ಅದು ಮುಗೀತು ಅಂತಂದರೆ ಏನಾರು ಇನ್ ಕೇಸ್ ಪಾಸ್ ಆಯಿತು ಅಂದರೆ 3 months ಇಂಟರ್ನ್ಶಿಪ್ ಇರುತ್ತೆ. ಅದಂತೂ ಕಂಟಿನ್ಯೂಸ್ ಆಗಿ ಹೋಗಲೇಬೇಕು, ಒಂದು ರಜಾನೂ ಕೂಡ ಹಾಕೋಕ್ಕಾಗಲ್ಲ. ಇನ್ ಕೇಸ್ ನಾವೇನಾದರೂ ರಜಾ ಹಾಕ್ತೀವಿ ಅಂತಂದರೆ ಅದು ಹಂಗೆ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೆ ಇನ್ಮೇಲೆ ರಜಾನೂ ಹಾಕೋದು ಬೇಡಪ್ಪ, ಕಂಟಿನ್ಯೂಸ್ ಆಗಿ ಬರೋಣ ಅಂತ ಅಂದ್ಕೊಂಡು ದೇವ್ರ ದಯೆಯಿಂದ ಅಂದ್ಕೊಂಡಿದ್ದೀನಿ ಪಾಸ್ ಆಗಿಬಿಟ್ರೆ ಸಾಕು ಅಂತ. ಯಾಕಂದರೆ 4-5 years ಆದಮೇಲೆ ಎಕ್ಸಾಮ್ ಬರೀತಿರೋದ್ರಿಂದ ಪಾಸ್ ಆಗ್ಬಿಟ್ಟು ಇಲ್ಲಿಂದ ಸರ್ಟಿಫಿಕೇಟ್ಗಳು ತೊಗೊಂಡು ಹೋಗ್ಬಿಡೋಣ ಅನಿಸ್ಬಿಟ್ಟಿದೆ. ನೀವು ಅಂದ್ಕೋಬೋದು ಇಷ್ಟೆಲ್ಲ ಇದ್ದರೆ ನೀವು ಅಂದ್ಕೋಬೋದು ಏನಕ್ಕೆ 4 years ಆದಮೇಲೆ ಬರೀತಿದ್ದೀರಾ ಅಂತ. ಲೈಕ್ ನಮ್ಮದು ಪ್ಯಾರಾಮೆಡಿಕಲ್ ಕೋರ್ಸ್ ಬಂದು 3 years ಅಷ್ಟೇ.
ಬಟ್ ಫಸ್ಟ್ ಇಯರ್ ಎಲ್ಲ ಕರೆಕ್ಟಾಗಿ ಕಾಲೇಜಿಗೆ ಬಂದ್ವಿ ಎಲ್ಲರೂ. ಸೆಕೆಂಡ್ ಇಯರ್ಗೆ ಎಲ್ಲ ಒಂದು ಸ್ವಲ್ಪ ಆಫ್ ಬಂದ್ವಿ ಎಲ್ಲ. ಲಾಸ್ಟಲ್ಲಿ ಎಲ್ಲ ಸಪ್ರೇಟ್ ಆಗೋದ್ರು. ಲೈಕ್ ಅಂದರೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋದ್ರು, ಸ್ವಲ್ಪ ಜನ ಓದೋರು ಓದ್ಕೊಂಡ್ರು, ಇನ್ನು ಸ್ವಲ್ಪ ಜನ ಲೈಕ್ ಏನಂದರೆ ಯಾವಾಗ ಬರ್ತಿದ್ರು. ಸೊ ಅದಾದಮೇಲೆ ನಮಗೆ ಬರೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಸೊ ನಮ್ಮ ಬ್ಯಾಚಲ್ಲಿ ಯಾರೂ ಬರಲಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮದೊಂದು ಹೋಟೆಲ್ ಇದೆ, ಸೊ ಅಲ್ಲೇ ಹೋಟೆಲಲ್ಲೇ ಇಟ್ಕೊಳ್ಳೋಣ, ಯಾರಪ್ಪ ಹೋಗ್ತಾರೆ ಕೆಲಸಕ್ಕೆಲ್ಲ ಹೋದರೆ ಒಂದು 10-15 ಕೊಡ್ತಾರೆ, ಅದನ್ನು ನಮ್ಮ ಅಂಗಡಿಲೇ ಮಾಡ್ಕೊಬೋದು, ಯಾರು ಹೋಗಲ್ಲ ಎಲ್ಲ ಕೇಳ್ತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದೆ. ಸೊ ಅದಾದಮೇಲೆ ಮದುವೆ ಆದಮೇಲೆ ಒಂದು 6 ಮಂತ್ ಮನೇಲಿದ್ನಲ್ಲ, ಆಗಂತೂ ಫುಲ್ ನರಕ ಥರ ಅನಿಸ್ಬಿಡ್ತು ನನಗೆ. ಯಾಕಂದರೆ ಸರ್ಟಿಫಿಕೇಟ್ ಇದ್ರೇ ವ್ಯಾಲ್ಯೂ ಬರೋದು. ಸೊ ನಮ್ಮ ಫ್ರೆಂಡ್ ಇವರು ಜೂನಿಯರು, ನನ್ನ ತಮ್ಮ ಆಗಬೇಕು. ಸೊ ಎಲ್ಲರೂ ರೇಗಿಸ್ತಾಯಿದ್ರು ವೀಡಿಯೋ ಮಾಡ್ತಿರೋದಕ್ಕೆ. ಸೊ ಏನು ಹತ್ರ ನಾಚಿಕೆ ಏನು ಪಟ್ಕೊಳ್ದೇ ನಾರ್ಮಲಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಪ್ರಾಕ್ಟಿಕಲ್ ಹಾಲ್ಗೆ ಬಂದ್ವಿ. ಸೊ ಅಲ್ಲಿ ಫ್ರೀ ಬಿಟ್ಟಿದ್ರು ಸ್ವಲ್ಪ, ಓಕೆ ಫೈನ್ ಅಂದ್ಕೊಂಡು ಹಂಗೆ ನಾನು ಜಸ್ಟ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೆ, ಯಾರಾದರೂ ಬರ್ತಾರೆ ಅಂತ ಭಯ ಆಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಫುಲ್ಲು ಎಲ್ಲ ನೀಟಾಗೆಲ್ಲ ಬರೆದಿದ್ದೀನಿ. ಸೊ ಥಿಯರಿನೇ ಸ್ವಲ್ಪ ನನಗೆ ಡೌಟ್ ಹೊಡಿತಾ ಇರೋದು, ಪ್ರಾಕ್ಟಿಕಲ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಅದೇ ಅಂಗಡಿಗೆ ಸೇರಿಕೊಂಡೆ, ಅಂಗಡಿಲೇ ಮಾಡ್ತಿದ್ದೆ. ಅದಾದಮೇಲೆ ಮದುವೆ ಆಯಿತು. ಅದಾದಮೇಲೆ ಎಲ್ಲೂ ಕೆಲಸ ಸಿಗಲಿಲ್ವಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಈಗ ಒಂದು ಫೈನಲ್ ಇಯರ್ ಎಕ್ಸಾಮ್ ಬರ್ಕೊಂಡ್ರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ, ಫೈನಲ್ ಇಯರ್ ಒಂದು ಬರ್ಕೊಂಡ್ರೆ ಹೆಂಗೋ ಸರ್ಟಿಫಿಕೇಟ್ ಬಂದರೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಸೊ ಅದಾದಮೇಲೆ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಎಷ್ಟೇ ಚೆನ್ನಾಗಿ ಓದಿರೋರು ಕೆಲಸ ಸಿಗ್ತಿಲ್ಲ. ಕೆಲವೊಬ್ರಿಗೆ ABCD ಬರ್ತಿರಲಿಲ್ಲ ನಮ್ಮ ಬ್ಯಾಚ್ಗಳಲ್ಲಿ, ಅವರಿಗೆಲ್ಲ ಕೆಲಸ ಸಿಕ್ಬಿಟ್ಟು ಎಲ್ಲ 25,000-30,000ಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಅಂತಾರೆ ಬ್ಲೇಮ್ ಮಾಡೋದಲ್ಲ, ಬಟ್ ಅವ್ರೂ ಸ್ಟ್ರಗಲ್ ಇರುತ್ತೆ. ಬಟ್ ಹೇಳಿದ್ದು ಎಲ್ಲರಿಗೂ ಒಂದೇ ಥರ ಟೈಮ್ ಇರಲ್ಲ ಅಂತ ಅಂದ್ಕೊಂಡು. ಸೊ ಅದಾದಮೇಲೆ ಹಂಗೆ ಕಾಲೇಜ್ದು ಎಕ್ಸಾಮ್ ಎಲ್ಲ ಮುಗೀತು 1 o'clockಗೆ. ಸೊ ಹಂಗೆ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡಿಕೊಂಡೆ. ಅದಾದಮೇಲೆ ಮಳೆ ಬರೋ ಥರ ಅನಿಸ್ತಿತ್ತು. ಸೊ ನಮ್ಮ ಸೀನಿಯರ್ ಒಬ್ಬರು ನಂದು ಹಳೆ ರೆಕಾರ್ಡ್ ಬೇಕು ಜೆರಾಕ್ಸ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಂದರು. ಹಂಗೆ ಟೆಂಪಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಅಂದ್ಕೊಳ್ತಿದ್ದೆ, ಅಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ, ಯಾರ್ದೋ ಆಂಬುಲೆನ್ಸಲ್ಲಿ ಏನೋ ಅರ್ಜೆಂಟ್ ಇತ್ತು ಅಂತ ಬಂದರು ಪೇಷೆಂಟು. ನಾನು ಅವಾಗ ಯೋಚನೆ ಮಾಡ್ತಿದ್ದೆ, ಲೈಫ್ ಎಷ್ಟು ಹೆಂಗೆ ಚೇಂಜ್ ಆಗುತ್ತೆ ಅಲ್ವಾ, ಯಾವ ಟೈಮಲ್ಲಿ ಹೆಂಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಸೊ ನನಗೆ ಈ ಟೈಮಲ್ಲೆಲ್ಲ ಊಟನೇ ಮಾಡೋದಕ್ಕೆ ಅನಿಸಲ್ಲ. ಯಾವಾಗಲೂ ಒಂದು ಏನಾದರೂ ಲೈಕ್ ಖಾರ ಥರ ಇರಬೇಕು, ಇಲ್ಲ ಒಂದು ಸ್ವೀಟು ಜ್ಯೂಸ್ ಏನಾದರೂ ಇದ್ದರೆ ಅಷ್ಟೇ ಸಾಕು, ಊಟನೇ ಆಗಿಬಿಡುತ್ತೆ ನನಗೆ. ಸೊ ಅದಾದಮೇಲೆ ಅವರೆಲ್ಲ, ನಾನು ಒಂದು ಸತಿ ನಮ್ಮ ಅಪ್ಪ ಹುಷಾರಿಲ್ದಿದ್ದಾಗ ಓಡಾಡಿದ್ದೆಲ್ಲ ನೆನಪಾಗೋಯ್ತು ನನಗೆ. ಇದೇ ಕಾಲೇಜಲ್ಲೇ ಇದೇ ಹಾಸ್ಪಿಟಲಲ್ಲಿ ಸೇರಿಸಿದ್ದು. ಸೊ ಅವಾಗಿಂದೆಲ್ಲ ನೆನಪಾಗೋಯ್ತು ನನಗೆ. ಸೊ ಅದಾದಮೇಲೆ ಅಕ್ಕ ಅವ್ರು ಬಂದರು, ರೆಕಾರ್ಡ್ ಇಸ್ಕೊಂಡೋಗಿ ಜೆರಾಕ್ಸ್ ಮಾಡಿಸ್ಕೊಂಡ್ರು. ಬಟ್ ಅಲ್ಲಿ ಜೆರಾಕ್ಸ್ಗಂತೂ 1 hour ಮೇಲೆ ವೆಯ್ಟ್ ಮಾಡಿಬಿಟ್ವಿ. ಸೊ ಅದೇ ತಲೆ ಕೆಟ್ಟೋಯ್ತು ನನಗಂತೂ ಈ ಥರ ಎಲ್ಲ ಮಾಡಿಬಿಟ್ರೆ ಬೇಜಾರೇ ಆಗಿಬಿಡುತ್ತೆ. 1 hour 1.5 hour ಅಲ್ಲೇ ವೇಸ್ಟ್ ಆಯಿತು. ಏನೋ ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಹಿಂಗೆ ಆಗುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಮಳೆನೂ ಸ್ಟಾರ್ಟ್ ಆಗೋಯಿತು. ಸೊ ಹಂಗೆ ಹೋಗಿ ಜೆರಾಕ್ಸ್ ಅಂಗಡಿ ಹತ್ರನೇ ನಿಂತ್ಕೊಂಡು ಜೆರಾಕ್ಸ್ ಹಾಕಿಸ್ಕೊಂಡ್ವಿ. ಅದಾದಮೇಲೆ ಸ್ಮೂತಿ ಕುಡಿತಾಯಿದ್ದೀನಿ. ಇದಂತೂ ನನಗೆ ಒನ್ ಆಫ್ ದ ಬೆಸ್ಟ್ ಸ್ಮೂತಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಫ್ಲೇವರು. ಸೊ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂದರೆ ಈ ಬಸ್ಸಲ್ಲಿ ಒಂದು ವಾರ 2 ವಾರ ಗ್ಯಾಪ್ ಆಗಿಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ರೆ ಫುಲ್ ಟಯರ್ಡ್ ಆಗಿಬಿಡ್ತೀವಿ, ಒಂಥರ ತಲೆನೋವೇ ಬಂದಂಗೆ ಆಗ್ಬಿಡುತ್ತೆ, ಎದ್ದೇಳೋದಕ್ಕೆ ಆಗೋಲ್ಲ. ಸೊ ಹಂಗೆ ಯೋಚನೆ ಮಾಡ್ತಾಯಿದ್ದೆ, ನೆಕ್ಸ್ಟ್ ಏನಪ್ಪ ಮಾಡೋದು, ಹಿಂಗೆ ಏನು ಅಂತ. ಕೆಲವೊಂದು ಸತಿ ಅನಿಸ್ಬಿಡುತ್ತೆ ಯೂಟ್ಯೂಬ್ ಮಾಡಲೇಬೇಕು ಅಂತ ಹಠ ಚೆಲ್ದಾಗ ಫೋನ್ ತೊಗೊಂಡ. ಬಟ್ ಈಗಂತೂ ನನಗೆ ಯಾಕೋ ಇಂಟ್ರೆಸ್ಟೇ ಬರ್ತಿಲ್ಲ ಮಾಡೋದಕ್ಕೆ, ಅದು ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವಾಗಂತೂ ಫೋನ್ ಇದ್ಬಿಟ್ಟಿದ್ದಿದ್ರೆ ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಚಾಲೆಂಜ್ ಹಾಕ್ಕೊಂಡಿದ್ದೆ. ಬಟ್ ಈಗಂತೂ ಮಾಡೋದಕ್ಕೆ ಆಗ್ತಿಲ್ಲ, ಅದು ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗಂತೂ. ಸೊ ಅದಕ್ಕೆ ಇನ್ಮೇಲೆ ಏನಾದರೂ ಆಗಲಿ ಸರಿ, ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ವೀಡಿಯೋ ಮಾಡಲೇಬೇಕು, ಅಪ್ಲೋಡ್ ಮಾಡಲೇಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಹಂಗೆ ಇನ್ನು ಮುಂದೆ ಇನ್ನೇನು 18th ಆದಮೇಲೆ ಫುಲ್ಲು ಕಾಲೇಜು ಮುಗಿಯುತ್ತೆ. ಸೊ ರಿಸಲ್ಟ್ ಬರೋಕ್ಕೆ 1 month ಆದರೂ ತೊಗೊಳ್ತಾರೋ ಇಲ್ಲ 15 days ತೊಗೊಳ್ತಾರೋ ಗೊತ್ತಿಲ್ಲ. ಸೊ ಅದಾದಮೇಲೆ ಇಂಟರ್ನ್ಶಿಪ್ ಅಂತೂ 3 months ಇದ್ದೇ ಇರುತ್ತೆ. ಸೊ ಅವಾಗೂ ಕೂಡ ಡೈಲಿ ವ್ಲಾಗ್ ಥರ ಹಾಕೋಣ, ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ನನಗೆ ಅಂತೂ ಸ್ವಲ್ಪ ಈಗ ಆ ಕೆಳಗಡೆ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ ಆಗಿಬಿಟ್ಟಿದೆ. ಎಷ್ಟು ಕಣ್ಣಾರೇ ಎಷ್ಟೊಂದು ಆಕ್ಸಿಡೆಂಟ್ ನೋಡ್ಬಿಟ್ಟಿದ್ದೀವಿ. ಆದರೂ ನಮ್ಮ ಜನ ಯಾಕೆ ಮೇಲೆ ನಡ್ಕೊಂಡು ಬರೋಲ್ಲ. ನಾನು ಒಂದ್ಸತಿ ಹೋಗಲ್ಲ ಅಂತಲ್ಲ, ಬಟ್ ಇವಾಗಂತೂ ಮಧ್ಯಾಹ್ನ ಟೈಮ್ ಅಂತೂ ಗಾಡಿಗಳು ರ್ಯಾಶಾಗಿ ಬರ್ತಾ ಇರುತ್ತಾ. ಸೊ ಅದಕ್ಕೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಜಸ್ಟ್ ಹಿಂಗೆ ಬಂದರೂ ವೀಡಿಯೋ ಮಾಡ್ಕೊಳಂಗೆ ಆಗುತ್ತಲ್ಲ ಅಂದ್ಬಿಟ್ಟು ಮೇಲೇ ನಡ್ಕೊಂಡು ಬಂದೆ. ಸೊ ಅದಾದಮೇಲೆ ಇಲ್ಲೇನು ಎಡವಟ್ ಮಾಡಿದ್ದಾರೆ ಅಂದರೆ, ಇಲ್ಲಿಂದ ಅಟ್ಲೀಸ್ಟ್ ಬಸ್ ಸ್ಟಾಪ್ ಹತ್ರ ಮಾಡಿದರೆ ಎಷ್ಟೊಂದು ಜನ ಓಡಾಡ್ತಿದ್ರು. ಬಟ್ ನೋಡಿದ್ರೆ ಇದು ಬಸ್ ಸ್ಟಾಪ್ಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಅದ್ರ ಬದಲು ಅದೇ ಕೆಳಗಡೆನೇ ನಡ್ಕೊಂಡು ಹೋಗೋದು ತುಂಬ ಈಸಿ ಐತೆ. ಅದಾದಮೇಲೆ ಫುಲ್ಲು ಮಳೆಯಲ್ಲಿ ಬಸ್ಸಲ್ಲಿ ಕುತ್ಕೊಂಡ್ಮೇಲೆ ಫುಲ್ಲು ಮಳೆ ಬಂದುಬಿಡ್ತು. ಅದಾದಮೇಲೆ ಹಂಗೆ ಮಳೆಯಲ್ಲೇ ನೆನ್ಕೊಂಡು ಬಂದ್ವಿ ಬಸ್ಸಲ್ಲಿ. ಸೊ ಆ ಮಳೆಲೆಲ್ಲ ನೆಂದಿರೋ ಎಫೆಕ್ಟೇ ಇವಾಗ ಒಂದು 3-4 daysಗೆ ಏತಾಗ್ತಿದೆ. ಸೊ ಅದಾದಮೇಲೆ ಬಂದು ಆಟೋದಲ್ಲಿ ಕೂತ್ಕೊಂಡೆ, ಹಂಗೆ ಟೈಮ್ ಆಗಿಬಿಟ್ಟಿತ್ತು, 4 ಆಗಿಬಿಟ್ಟಿತ್ತು. ಯಪ್ಪ ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ.
1 ಗಂಟೆ ಬಿಟ್ಟಿದ್ದಕ್ಕೆ 4 ಗಂಟೆ ಆಯಿತು ಮನೆಗೆ ಬರೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಕಮೆಂಟ್ ಮಾಡಿ, ಅಥವಾ ನಾನು ಇನ್ಸ್ಟಾದಲ್ಲೂ ಕೂಡ DM ಮಾಡಿ, ನೋಡೋಣ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತೆಲ್ಲ ನನಗೂ ಅನಿಸುತ್ತೆ. ಸೊ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ತಲೆ ಬೆಳಗ್ಗೆ ಸ್ನಾನ ಮಾಡಿದ್ನಲ್ಲ, ಹಂಗೆ ತಲೆ ಗಂಟು ಹಾಕ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತಿದ್ದೆ. ಸೊ ಈ ರೀತಿ ಇತ್ತು ಇವತ್ತಿನ ದಿನ. ನನಗಂತೂ ಒಂಚೂರು ಇಷ್ಟನೇ ಇರಲಿಲ್ಲ, ಯಾಕಂದರೆ ಒಂಥರ ವೆದರು ಅದು ಇದು ಎಲ್ಲ ಒಂಥರ ತಲೆ ಕೆಟ್ಟೋಗ್ಬಿಟ್ಟು ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಫುಲ್ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಹೀಗೆ ಈ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.